ನೋಡಿ, ಈ ಜಗತ್ತಲ್ಲಿ ನಾವು ಏನಾದರೂ ಸಾಧನೆ ಮಾಡಿದರೆ ಸಾಕು, ಅದಕ್ಕೆ ಜನರು 100 ಮಾತನಾಡ್ತಾರೆ. ನಮ್ಮ ಶ್ರಮ ಯಾರಿಗೂ ಕಾಣಿಸಲ್ಲ. ಬರೀ ನಾವು ಕೈ ಹಿಡಿದಿರೋ ಫಲಿತಾಂಶ ಮಾತ್ರ ಕಾಣಿಸುತ್ತೆ. ನಾವು ಬೆವರು ಸುರಿಸಿ ರಾತ್ರಿ ಎನ್ನದೆ ಹಗಲು ಎನ್ನದೆ ಕಷ್ಟಪಟ್ಟು ಒಂದು ವಸ್ತು ತಗೊಂಡ್ರೆ ಅದನ್ನು ಯಾರೋ ಕೊಡಿಸಿದ್ರು ಅಂತ 1 ನಿಮಿಷದಲ್ಲಿ ಹೇಳ್ಬಿಡ್ತಾರೆ. ಆದರೆ ಆ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾ? ಖಂಡಿತ ಇಲ್ಲ. ನಮ್ಮ ಬದುಕು ನಮಗೆ ಗೊತ್ತು. ಈ ಸಮಾಜಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಕೂರಕ್ಕೆ ಇದು ಸ್ಕೂಲಲ್ಲ. ನಾವಿಲ್ಲಿ ಬಂದಿರೋದು ಸುಮ್ಮನೆ ಬದುಕಿ ಹೋಗೋದಕ್ಕಲ್ಲ, ಏನಾದರೂ ಸಾಧಿಸಿ ತೋರಿಸಿದ್ದಕ್ಕೆ. ಯಾರೋ ಒಬ್ಬ ಅಸಭ್ಯವಾಗಿ ಮಾತನಾಡಿದ ಅಂತ ಅಥವಾ ಸುಮ್ಮನೆ ಕೀಳಾಗಿ ಕಂಡ ಅಂತ ನಾವು ಕುಳಿತುಕೊಂಡ್ರೆ ಸೋಲು ನಮಗಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಟವರು ನಮ್ಮವರಿಗೆ. ಇವತ್ತು ನಮ್ಮನ್ನು ನೋಡಿ ಆಡಿಕೊಳ್ಳೋರು ಇದ್ದಾರಲ್ಲ, ಅವರು ನಾಳೆ ಗೆದ್ದಾಗ ಸಾಲಿನಲ್ಲಿ ಬಂದು ನಿಲ್ಲಬೇಕು. ಅಪ್ಪ ಅಮ್ಮ ಕೊಡಿಸಿದ್ರು, ಹೆಂಡತಿ ಕೊಡಿಸಿದ್ರು, ಅಥವಾ ಅದೃಷ್ಟ ಇತ್ತು ಅಂತ ಹೇಳೋದು ಸುಲಭ. ಆದರೆ ಸ್ವಂತ ಶ್ರಮದಿಂದ ಮೇಲೆ ಬರೋದು ಇದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಮಾತು, ಆ ತಾಕತ್ತು, ಆ ಧೈರ್ಯ ಇರೋದು ಬರೀ ಛಲ ಇರೋರಿಗೆ ಮಾತ್ರ. ನೀವು ಆಟೋ ಓಡಿಸಿ ಅಥವಾ ಉದ್ಯಮ ಮಾಡಿ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ನೀವು ಯಾರೂ ಮುಂದೆಯೂ ತಲೆ ಬಗ್ಗಿಸುವ ಅವಶ್ಯಕತೆ ಇಲ್ಲ. ಜನರ ಬಾಯಿ ಮುಚ್ಚಿಸೋಕ್ಕೆ ಹೋಗಬೇಡಿ, ಬದಲಾಗಿ ನಿಮ್ಮ ಯಶಸ್ವಿನ ಸದ್ದು ಅವರ ಕಿವಿಗೆ ಬೀಳೋ ಥರ ಬೆಳೆಯಿರಿ. ಕಷ್ಟಗಳು ಬರುತ್ತೆ, ಅವಮಾನಗಳಾಗುತ್ತೆ, ಆದರೆ ನೆನಪಿಡಿ, ಕಲ್ಲು ಪೆಟ್ಟು ತಿಂದ ಮೇಲೆ ಶಿಲೆ ಆಗೋದು. ಅವಮಾನ ಆದಮೇಲೆ ಮನುಷ್ಯನಿಗೆ ಗೆಲ್ಲೋ ಹಠ ಬರ್ಬೋದು. ಆ ಹಠ ನಿಮ್ಮಲ್ಲಿರಲಿ. ಕೊನೆಯದಾಗಿ ಒಂದೇ ಮಾತು, ನೀವು ಯಾರು ಅನ್ನೋದನ್ನು ನಿಮ್ಮ ಕೆಲಸ ತೋರಿಸಿಕೊಡಲಿ. ನಿಮ್ಮ ಸ್ವಂತ ಶ್ರಮವೇ ನಿಮಗೆ ಶ್ರೀರಕ್ಷೆ. ಗೆಲ್ಲುವವರೆಗೂ ಆಟ ನಿಲ್ಲಿಸಬೇಡಿ. ಕಾಲ ಬದಲಾಗಬಹುದು, ಆದರೆ ನಿಮ್ಮ ಗುರಿ ಬದಲಾಗಬಾರ್ದು.